ರುದ್ರಮುನಿ ತಾತ್ನವರ ಮತ್ತು 78ನೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ, 98ನೇ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ. ಇದೊಂದು ಮಠದ ಪರಂಪರೆಯಲ್ಲಿ ಸಂಸ್ಮರಣೆಯ ಕಾರ್ಯಕ್ರಮ. ಇದರಲ್ಲಿ ಭಾಗಿಯಾದಂತಹ ನೀವೆಲ್ಲರೂ ಕೂಡ ಪುಣ್ಯಭಾಗಿಗಳು. ಈ ಕಡೆ ನಮ್ಮ ಎಡಭಾಗಕ್ಕೆ ಭಾಳ ಹಿರಿಯರು, ಆಯುರ್ವೇದ ಪಂಡಿತರು, ಲಿಂಗ ಪೂಜಾ ನಿಷ್ಠರು, ಮಾತು ಕಡಿಮೆ, ಆದರೆ ನಿಮ್ಮ ಕೂಡ ಅವರು ಮಾತಾಡಲ್ಲ, ನಮ್ಮ ಕೂಡ ಮಾತಾಡಲ್ಲ. ಅವ್ರು ಯಾವಾಗಲೂ ದೇವರು ಕೂಡ ಮಾತನಾಡೋರು. ಒಳಬಳ್ಳಾರಿ ತಾತ್ನವರು ಅಂಥವರು ಈ ಸಮಾರಂಭದಲ್ಲಿದ್ದಾರೆ. ಈ ಕಡೆ ಮೂಲ ಪರಂಪರೆಯ ಮೂಲ ಹಾಲ್ವಿ ಮಠ, ಆ ಶ್ರೀಗಳವರು ಮಹಂತ ಶ್ರೀಗಳಿದ್ದಾರೆ. ನಮ್ಮ ಮುನವಳ್ಳಿ ಶ್ರೀಗಳಿದ್ದಾರೆ. ಈ ಕಡೆ ಎತ್ತಲ ದೊಡ್ಡಿ ಶ್ರೀಗಳವರಿದ್ದಾರೆ. ಆ ಕಡೆ ಅಡವಿ ಅಮರೇಶ್ವರ ಸ್ವಾಮಿಗಳಿದ್ದಾರೆ. ಒಳಬಳ್ಳಾರಿ ಕಿರಿಯ ಶ್ರೀಗಳಿದ್ದಾರೆ. ನಿಮ್ಮ ಮಠದ ಶ್ರೀಗಳಂತೂ ಇರಲೇಬೇಕು. ನಾವು ಇವತ್ತದೀವಿ, ನಾಳೆ ಇರಲ್ಲ. ಆದರೆ ನಿಮ್ಮ ಮಠದ ಶ್ರೀಗಳು ಇವತ್ತೂ ಇರ್ತಾರೆ, ಮುಂದೂ ಇರ್ತಾರೆ, ಯಾವಾಗಲೂ ಇರ್ತಾರೆ. ಆದ್ದರಿಂದ ನಿಮ್ಮ ಶ್ರೀ ಮತ್ತು ಸ್ನೇಹ ಭಾಳ ಮುಖ್ಯವಾದದ್ದು. ಫ್ರೆಂಡ್ಶಿಪ್ ಅಂತಾರಲ್ಲ, ಆ ಫ್ರೆಂಡ್ಶಿಪ್ಪು ಅವ್ರ ಪಕ್ಕ ಕೂತ್ಕೊಂಡಿದ್ದಾರಲ್ಲ ನಿರಂಜನ ಸ್ವಾಮಿಗಳು. ಅವರು ವರದಾ ನದಿ ದಂಡೆಯ ಮೇಲೆ ಅವರ ಮಠ ಇದೆ. ತುಂಗಭದ್ರಾ ನದಿ ದಂಡೆ ಭಾಳ ದೂರ ಸಂಬಂಧ ಬರಲ್ಲ. ಸಂಬಂಧಕ್ಕೆ, ಸ್ನೇಹತನಕ್ಕೆ ಇವರು ಈ ಕಡೆ ಆದರೆ ತುಂಗಭದ್ರಾ ನದಿ ದಂಡೆ ನಿಮ್ಮದು ಅಲ್ಲಿ ತುಂಗಭದ್ರನ, ಅದು ತುಂಗಭದ್ರಾ ನದಿ ಅಲ್ಲಿ. ಹಾಗಾಗಿ ಅಲ್ಲಿಯೂ ತುಂಗಭದ್ರ, ಇಲ್ಲಿಯೂ ತುಂಗಭದ್ರ. ಅದಕ್ಕೆ ನಾವಿಬ್ಬರು ಸ್ನೇಹ ಏನೈತಲ್ಲ ತುಂಗಭದ್ರೆಯಂತೆ ಯಾವಾಗಲೂ ಎಲ್ಲ ಕಡೆ ಇರೋರು ಅಂತ. ನಿಮ್ಮ ಭಾಗದ ಶಾಸಕರಿದ್ದಾರೆ, ಹಂಪನಗೌಡರು, ಕ್ರಿಯಾಶೀಲ ಶಾಸಕರು, ಜನಪ್ರಿಯ ಶಾಸಕರು, ಗುರುಲಿಂಗ ಜಂಗಮ ಭಕ್ತಿವಂತ ಶಾಸಕರು. ಇಂಥ ಶಾಸಕರನ್ನು ಈ ಭಾಗದ ಜನತೆ ನೀವು ಪಡ್ಕೊಂಡಿರಿ. ಯಾಕಂದರೆ ಇನ್ನು ಮುಂದೆ ಇಂಥವ್ರು ಸಿಗಲ್ಲ. ಇದು ಕೂಡ ನಿಮಗೆ ನೆನಪಿರಲಿ. ಎಲ್ಲ ಮಹಾ ಸದ್ಭಕ್ತರು, ತಾಯಂದಿರು, ಎಲ್ಲ ಆಜುಬಾಜು ಹಳ್ಳಿಗಳಿಂದಲೂ ಕೂಡ ಇಲ್ಲಿ ಬಂದಿದ್ದೀರ. ಒಬ್ಬ ಶರಣ ಹೇಳ್ತಾನೆ, 12ನೇ ಶತಮಾನದ ಅಂಬಿಗರ ಚೌಡಯ್ಯ ಅಂತ ಒಬ್ಬ ಶರಣ. ಅವನು ತುಂಗಭದ್ರಾ ನದಿಯಲ್ಲಿ ದೋಣಿಯನ್ನು ನಡೆಸ್ತಿದ್ದವನು. ಆ ಕಡೆ ಇದ್ದ ಜನರನ್ನು ಈ ಕಡೆ ಬಿಡ್ತಿದ್ದ, ಈ ಕಡೆ ಇದ್ದ ಜನರನ್ನು ಆ ಕಡೆ ಬಿಡ್ತಿದ್ದ, ತಗೊಂಡೋಗಿ ದೋಣಿ ನಡೆಸ್ತಾ ಇದ್ದ. ಅಂಥ ಅಂಬಿಗರ ಚೌಡಯ್ಯ ದೋಣಿ ನಡೆಸುವ ಅಂಬಿಗರ ಚೌಡಯ್ಯ ಎಂಥ ಮಾತು ಹೇಳ್ತಾನೆ ನೋಡ್ರಿ. ಏನು ಹೇಳ್ತಾನೆ ಅಂದರೆ, ಬಡತನಕ್ಕೆ ಉಂಬುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಏನ್ರಪ್ಪ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ,
ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಗಳಿದ್ದವರ ಕಂಡೆ, ನಿನ್ನ ಚಿಂತೆಯಲ್ಲಿದ್ದವರನ್ನು ಒಬ್ಬರನೂ ಕಾಣೆ ಅಂಬಿಗರ ಚೌಡಯ್ಯ. ಅವತ್ತಿನ ಕಾಲದಲ್ಲಿ ನಾನು ಯೂನಿವರ್ಸಿಟಿಗೆ ಹೋದವನಲ್ಲ, ಕಾಲೇಜಿಗೆ ಹೋದವನಲ್ಲ, ಹೈಸ್ಕೂಲು ಕಲಿತವನಲ್ಲ. ಅವತ್ತು ಬರೀಲಿಕ್ಕೆ ಪೆನ್ ಇಲ್ಲ, ಎಕ್ಸಸೈಸ್ಗಳಿಲ್ಲ, ಯಾವುದೂ ಇರಲಿಲ್ಲ, ಪಾಠಿ ಇರಲಿಲ್ಲ. ಅಂಥ ಕಾಲದಲ್ಲಿ ಎಂಥ ಸುಶಿಕ್ಷಿತ ಇವನು ಅಂತಂದರೆ, ಇವತ್ತೊಬ್ಬ ಯೂನಿವರ್ಸಿಟಿಯಲ್ಲಿ ಅವನ ಬಗ್ಗೆನೇ PhD ಮಾಡ್ಬೋದು, ಅಂಥ ದೊಡ್ಡ ಪಂಡಿತ ಇವನು ಅಂಬಿಗರ ಚೌಡಯ್ಯ. ಇಂಥ ಮಾತು ಯೂನಿವರ್ಸಿಟಿ ಪ್ರೊಫೆಸರ್ ಬರೆಯೋಕ್ಕಾಗುತ್ತಾ? ಆಗ್ತದ? ಇಲ್ಲ. ಆ ಚೌಡಯ್ಯ ಹೇಳ್ತಾನೆ ನೋಡ್ರಿ, ಏನು ಬಡತನಕ್ಕೆ ಉಂಬ ಚಿಂತೆ. ಅವನು ನಾವಿನೊಳಗೆ ಮಂದಿ ಕುಂಡ್ರಿಸ್ಕೊಂಡು ಈ ಕಡೆಯಿಂದ ಆ ಕಡೆ ದಾಟ್ತಾ ಇದ್ದ. ಒಂದು ನಾವಿನೊಳಗೆ ಒಂದು 10-15 ಜನ ಕುತ್ಕೊಂಡು ಹೋಗುವಾಗ ಅವರೆಲ್ಲ ಮಾತಾಡ್ತಿದ್ರಂತೆ. ಏನು ಮಾತಾಡ್ತಿದ್ರು? ನನಗೆ ಭಾಳ ಬಡತನ ಐತೆ ಕಣಯ್ಯ, ಏನು ಮಾಡೋದು, ನಾನಿಷ್ಟೆಲ್ಲ ದುಡಿತೀನಿ, ನನ್ನ ಮನೆಗಿರೋ ಮಕ್ಕಳಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕೋಕ್ಕಾಗೋದಿಲ್ಲ ಅಂಥೇಳಿ ಮಾತಾಡ್ತಾ ಇದ್ದ. ಇನ್ನೊಬ್ಬ ಮಾತಾಡ್ತಿದ್ದ, ನನಗೆ ಮದುವೆ ಆಗಬೇಕಾಗಿದೆ, ಮದುವೆನೇ ಆಗ್ತಾ ಇಲ್ಲ. ಇನ್ನೊಬ್ಬ ಮಾತಾಡ್ತಿದ್ದ, ನನಗೆ ಮದುವೆ ಆಗಿದೆ, ಮಕ್ಕಳೇ ಆಗಿಲ್ಲ ಅಂತ ಮಾತಾಡ್ತಿದ್ದ. ಅದಕ್ಕೆ ಆ ಶರಣ ಇದೆಲ್ಲ ಹೋಗ್ತಾ ಬರ್ತಾ ಈ ಜನರು ಮಾತಾಡೋದೆಲ್ಲದನ್ನು ಕೂಡ ಕೇಳ್ಕೊಳ್ತಾ ಇದ್ದ. ಕೇಳ್ಕೊಂಡು ಅವ್ರಿಗೆಲ್ಲದು ಅದು ಚಿಂತೆ. ಆದರೆ ಈ ಅಂಬಿಗರ ಚೌಡಯ್ಯನಿಗೆ ಇರೋ ಚಿಂತೆನೇ ಬೇರೆ. ಅವನು ಹೇಳ್ತಾನೆ, ಇವ್ರನ್ನೆಲ್ಲರನ್ನೂ ಉದಾಹರಣೆ ಕೊಟ್ಟು ಹೇಳ್ತಾನೆ. ಏನು ಅಂತಂದರೆ, ಬಡತನಕ್ಕೆ ಉಂಬುವ ಚಿಂತೆ. ಬಡತನ ಎಲ್ಲಿರ್ತದಲ್ಲ ಅಲ್ಲಿ ಹಸಿವೆ ಭಾಳ, ಹೊಟ್ಟೆ ತುಂಬಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ತದೆ. ನೋಡಿರ್ಬೇಕಾದ್ರೆ ಬಡತನದ ಮಕ್ಕಳು ಹೆಚ್ಚಿಗೆ ಊಟ ಮಾಡ್ತಾವೆ, ಅದೇ ಶ್ರೀಮಂತರ ಮಕ್ಕಳು ಕಡಿಮೆ ಊಟ ಮಾಡ್ತಾವೆ. ಬಡತನ ಇದ್ದಲ್ಲಿ ಹಸಿವೆ ಭಾಳ ಇರ್ತದೆ. ಅದಕ್ಕೆ ಅವನು ಅಂತಾನೆ, ಬಡತನ ಯಾರ್ಯಾರಿಗಿರ್ತದೆ ಅವರಿಗೆ ಊಟ ಮಾಡೋ ಚಿಂತೆ ಇರ್ತದಂತೆ. ಯಾವಾಗ ಊಟ ಸಿಗ್ತಿದೆ ನಮಗೆ, ಯಾವಾಗ ಅನ್ನ ಸಿಗುತ್ತೆ ನಮಗೆ, ಯಾವಾಗ ರೊಟ್ಟಿ ಸಿಗುತ್ತೆ ನಮಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಬಡತನ ಎಲ್ಲಿರ್ತದೆ ಅಲ್ಲಿ ಹಸಿವೆ ಇರ್ತದೆ, ಹಸಿವೆ ಇದ್ದಲ್ಲಿ ಅನ್ನದ ಚಿಂತೆ ಇರ್ತದೆ. ಅದಕ್ಕೆ ಬಡತನಕ್ಕೆ ಉಂಬುವ ಚಿಂತೆ, ಉಣ್ಣೋ ಚಿಂತೆ. ಉಣಲಾದರೆ ಆಯಿತು, ಭಗವಂತ ಅವನ ಮೇಲೆ ಅನುಗ್ರಹ ಮಾಡಿ ಅವನಿಗೆ ಊಟದ ಚಿಂತೆಯನ್ನು ಬಗೆಹರಿಸಿದ. ಊಟದ ಚಿಂತೆ ಇಲ್ಲ ಅವನಿಗೆ. ಆವಾಗ ಅವನಿಗೆ ಮತ್ತೊಂದು ಚಿಂತೆ ಶುರುವಾಗ್ತದೆ. ಉಣಲಾದರೆ ಊಟ ಆಯಿತು ಅಂತಾದರೆ, ಸಮೃದ್ಧಿಯಾಗಿ ಅವನು ಊಟ ಮಾಡಕತ್ತಿದ ಅಂತಂದರೆ ಉಡುವ ಚಿಂತೆ. ನನಗೊಂದು ಒಳ್ಳೆ ಬಟ್ಟೆ ಬೇಕು ಅಂತ ವಿಚಾರ ಮಾಡ್ತಾನೆ. ಹೊಟ್ಟೆ ಪೂರ್ತಿ ತುಂಬದೇ ಇದ್ದಾಗ ಅವನು ಬಟ್ಟೆ ಬಗ್ಗೆ ಯೋಚನೆ ಮಾಡಲ್ಲ. ಹರಿದ ಬಟ್ಟೆ ಇದ್ದರೂ ಪರವಾಗಿಲ್ಲ, ಹೊಟ್ಟೆ ತುಂಬಿದ್ರೆ ಸಾಕು ಅಂತಾನೆ. ಯಾವಾಗ ಹೊಟ್ಟೆ ತುಂಬಲಿಕ್ಕೆ ಶುರುವಾಗ್ತದೋ ಆವಾಗ ಅವನಿಗೆ ಬಟ್ಟೆ ಕಡೆ ಚಿಂತೆ ಹೋಗ್ತದೆ, ಅರಿವೆ ಕಡೆ ಚಿಂತೆ ಹೋಗ್ತದೆ. ನನ್ನ ಬಟ್ಟೆ ಯಾಕೋ ಸ್ವಲ್ಪ ಹರಿದದೆ, ಒಂದು ಚಲೋ ಬಟ್ಟೆ ತಗೋಬೇಕು, ಬಟ್ಟೆ ಅರಿವೆ ಹಾಕ್ಕೋಬೇಕು ಅಂತ ಅವನು ಚಿಂತೆಯನ್ನು ಮಾಡ್ತಾನೆ. ಉಡುವ ಚಿಂತೆ. ಉಡಲಾದರೆ ಆಯಿತು, ಊಟ ಆಯಿತು, ಹೊಟ್ಟೆ ಮೈತುಂಬ ಬಟ್ಟೆಯ ಅವಶ್ಯಕತೆಯೂ ಕೂಡ ಆಯಿತು. ಆವಾಗ ಆತ ಮತ್ತೊಂದು ವಿಚಾರ ಬರುತ್ತೆ. ಏನು ಅಂತಂದರೆ ಹೆಂಡಿರ ಚಿಂತೆ. ಏನಾಯಿತು? ಉಡಲಾದರೆ
ಇಡುವ ಚಿಂತೆ. ಆಯಿತು, ಬಟ್ಟೆದು ಆಯಿತು, ಇನ್ನೇನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಗಳಿಕೆ ಮಾಡಿ ಇಡಬೇಕು ಅಂತ ಅವನಿಗೆ ಆಸೆ ಆಗ್ತದೆ. ಸರಿ, ಆತ ದುಡಿತಾನೆ, ಹೊಟ್ಟೆನೂ ತುಂಬ್ತದೆ, ಬಟ್ಟೆನೂ ಆಗ್ತದೆ, ಸ್ವಲ್ಪ ಹಣವನ್ನು ಕೂಡಿಸಿ ಇಡುತ್ತಾನೆ. ಇಡಲಾದರೆ, ಅದು ಆದ ಮೇಲೆ, ಸಂಪಾದನೆ ಆದ ಮೇಲೆ ಇಡಲಾದರೆ ಹೆಂಡಿರ ಚಿಂತೆ. ಆವಾಗ ನಾನು ಮದುವೆ ಆಗಬೇಕು ಅಂತ ಆತನ ಮನಸ್ಸಿನಲ್ಲಿ ಬರ್ತದಂತೆ. ನೋಡಿ, ಬಡತನಿದ್ದಾಗ ಹೊಟ್ಟಿದೆ ಚಿಂತೆ ಇರುತ್ತೆ ಹೊರತು ಮದುವೆ ಆಗಬೇಕು ಅನ್ನೋ ಚಿಂತೆ ಇರಲ್ಲ. ಇವು ಆದ ಮೇಲೆ ಇವು ಮೂಲಭೂತ ಅವಶ್ಯಕತೆಗಳು. ಊಟ, ಬಟ್ಟೆ ಮತ್ತು ಇಡಲಿಕ್ಕೆ ಹಣ, ಟ್ರೆಜರಿಯಲ್ಲಿ ಸ್ವಲ್ಪ ಹಣ ಸಂಗ್ರಹ. ಇದಾದ ಮೇಲೆ ಅವನಿಗೆ ನೆನಪಾಗುವುದು ನಾನು ಮದುವೆಯಾಗಬೇಕು. ಹೆಂಡಿರ ಚಿಂತೆ. ಹೆಂಡಿರಾದರೆ ಮದುವೆ ಆಯಿತು, ಮಕ್ಕಳೇ ಆಗಲಿಲ್ಲ ಅಂದರೆ ಅದು ಒಂದು ದೊಡ್ಡ ಚಿಂತೆ. ಅದಕ್ಕೆ ಹೆಂಡಿರಾದರೆ ಮಕ್ಕಳ ಚಿಂತೆ. ಮಕ್ಕಳು ಮಕ್ಕಳಾದರೆ ಆವಾಗ ಬದುಕಿನ ಚಿಂತೆ. ಅಂದರೆ ಇನ್ನೊಂದು ಸ್ವಲ್ಪ ದುಡ್ಡು ಗಳಿಸ್ಬೇಕು ಅಂತ ಆಸೆ. ಬದುಕಾದರೆ ಆಯಿತು, ಅವನ ಇಚ್ಛೆಯ ಪ್ರಕಾರ ಭಗವಂತ ಅವನಿಗೆ ಸಾಕಷ್ಟು ಸಂಪತ್ತನ್ನು ಕೊಟ್ಟ. ಆವಾಗ ಅವನು ಮತ್ತೆ ವಿಚಾರ ಮಾಡ್ತಾನೆ, ಬದುಕಾದರೆ ಕೇಡಿನ ಚಿಂತೆ. ಭಾಳಷ್ಟು ದುಡ್ಡು ಗಳಿಸಿದ ಕೂಡಲೇ ಇನ್ಕಮ್ ಟ್ಯಾಕ್ಸ್ ಅವರು ಬರ್ತಾರಂತೆ, ರಾಜ ಮಹಾರಾಜರು ಬರ್ತಾರೆ, ಕಳ್ಳರು ಕಾಕರು ಬರ್ತಾರೆ, ಎಲ್ಲಿ ನಾನು ದುಡ್ಡು ಹೊಡ್ಕೊಂಡು ಹೋಗ್ತಾರೋ ಅಂತೇಳಿ ಅವನಿಗೆ ಚಿಂತೆ ಶುರುವಾಗ್ತದಂತೆ. ಬದುಕಾದರೆ ಕೇಡಿನ ಚಿಂತೆ. ನನ್ನ ಹಣಕ್ಕೆ ಯಾವಾಗಲೂ ಕೂಡ ಧಕ್ಕೆ ಬರಬಾರ್ದು, ಇದು ಜೋಪಾನವಾಗಿರಬೇಕು ಅಂತ ವಿಚಾರ ಮಾಡ್ತಾನೆ. ಆಮೇಲೆ ಕೆಡದಿರಿ. ಆಯ್ತಪ್ಪ, ನೀನು ಲೆಕ್ಕಪತ್ರ ಚೆನ್ನಾಗಿಟ್ಟಿದೀಯಾ, ಭಾಳ ಭದ್ರವಾಗಿ ನೀನು ಹಣ ಇಟ್ಕೊಂಡಿದೀಯಾ, ಎಲ್ಲದೂ ಸರಿ, ಅದಕ್ಕೇನು ಆಗೋದಿಲ್ಲ ಅಂತಂದಾಗ ಎಲ್ಲದೂ ಚೆನ್ನಾಗಿ ಆಯಿತು. ಮುಂದೆ ವಿಚಾರ ಮಾಡ್ತಾನೆ ಅವನು, ಬದುಕಾದರೆ ಕೇಡಿನ ಚಿಂತೆ ಕೆಡದಿರೆ ಅಂದರೆ ಇದು ಅದಕ್ಕೂ ಕೂಡ ಸುಭದ್ರತೆ ಇತ್ತು ಅಂತಂದರೆ ಕೊನೆಯದೊಂದು ಚಿಂತೆ ಇದೆ ನೋಡಿ. ಅದು ಯಾವ ಚಿಂತೆ? ಮರಣದ ಚಿಂತೆ. ಎಲ್ಲದೂ ಸರಿ ಇದೆ, ಸಾವು ಬಂತಲ್ಲ ಅಂತ ಚಿಂತೆ ಶುರುವಾಗ್ತದಂತ ಅವನಿಗೆ. ನೋಡಿ ಹೇಗಿದೆ. ಅದಕ್ಕೆ ಅವನು ಶರಣ ಅಂತಾನೆ, ಹುಟ್ಟಿದೆಯ ಅಂದಮೇಲೆ ಸಾಯಕಬೇಕು. ಇವೆಲ್ಲ ಇದ್ದೇ ಇರ್ತವೆ, ಅದರ ಪ್ರಶ್ನೆ ಇಲ್ಲಪ್ಪ. ಜಗತ್ತಿನಲ್ಲಿ ಇವೆಲ್ಲ ಚಿಂತೆ ಮಾಡೋರು ತುಂಬಿ ತುಳುಕ್ತಾ ಇದ್ದಾರೆ ಜಗತ್ತಿನ ತುಂಬ. ಹೇ ಭಗವಂತ, ನಿನ್ನ ಚಿಂತೆ ಮಾಡೋರು ಒಬ್ಬರನ್ನೂ ಕಾಣಲಿಲ್ಲ ಅಂತ ಹೇಳ್ತಾನೆ ಅಂಬಿಗರ ಚೌಡಯ್ಯ. ಅದಕ್ಕೆ ಅವೊಂದು ಅಂಬಿಗರ ಚೌಡಯ್ಯಂದು ಮೆಸೇಜ್ ಅಂದರೆ ನಮಗೆಲ್ಲ ಒಂದು ಸಂದೇಶ ಕೊಡಬೇಕಾಗಿದೆ. ಅವನು ಏನು ಅಂತಂದರೆ, ನೋಡಪ್ಪ, ನಾವಿಲ್ಲಿ ಬಂದದ್ದೇ ಅವನ ಕರುಣೆಯಿಂದ, ನಾವಿಲ್ಲಿದ್ದದ್ದು ಅವನ ಕರುಣೆಯಿಂದ, ನಾವಿಲ್ಲಿಂದ ಹೋಗೋದು ಕೂಡ ಅವನ ಕರೆದಾಗ ಅವನ ಕರುಣೆನೇ. ಅದರ ಬಗ್ಗೆ ಚಿಂತೆ ಬೇಡ. ಇದೆಲ್ಲದನ್ನು ಕೊಟ್ಟಂತ, ಇದು ಯಾರ್ದಿದು? ಇದೆಲ್ಲದನ್ನು ಕೊಟ್ಟಂತ ಆ ಭಗವಂತನನ್ನು ನೀನು ಸ್ಮರಣೆ ಮಾಡದೇ ಇದ್ದರೆ ನೀನು ಎಂಥ ಒಂದು ಆ ಪರಮಾತ್ಮನಿಗೆ ನೀನು ಕೃತಜ್ಞನಾಗ್ತೀಯ. ನೀನು ಅವನಿಗೆ ನಡೆದುಕೊಳ್ಳೋ ರೀತಿಯಲ್ಲ ಇದು. ಅವನನ್ನು ನೆನೆಸಬೇಕು, ಅವನನ್ನು ಪೂಜಿಸಬೇಕು ಅಂಥೇಳಿ ಆ ಶರಣ ಹೇಳ್ತಾನೆ. ಮಹಾಂತ ರುದ್ರ ಮಹಾಸ್ವಾಮಿಗಳು ಯಾಕೆ ಈ ಲೋಕಕ್ಕೆ ಬಂದರು ಅಂದರೆ, ನಿಮ್ಮಂಥ ಎಲ್ಲ ಭಕ್ತರಿಗೆ ಅವರು ಈಗಾಗಲೇ ಆ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಿ 98 ವರ್ಷಗಳು, ಇನ್ನೆರಡು ವರ್ಷ ಆದರೆ 100 ವರ್ಷ ಆಯಿತು. 100 ವರ್ಷ ಆದರೂ ಕೂಡ ನಿಮ್ಮೆಲ್ಲರ ತಲೆ ಒಳಗೆ ಆ ಭಕ್ತಿಯ ಬೀಜವನ್ನು ಬಿತ್ತಿ ಪರಮಾತ್ಮನ ಕಡೆ ಕರ್ಕೊಂಡು ಹೋಗೋ ಕೆಲಸ ಮಾಡಿದಾರಲ್ಲ ಆ ರುದ್ರ ತಾತನವರು. ಈ ಕೆಲಸನೇ ಮಹಾತ್ಮರು ಮುಂದುವರಿಸ್ಕೊಂಡು ಬರ್ತಾರೆ. ಶರಣರ ನಂತರ ಆ ಶರಣರ ಸಂದೇಶವನ್ನು ಭಕ್ತರ ಜನರ
ಮನದಲ್ಲಿ ಬಿತ್ತುವುದರ ಮುಖಾಂತರ ಅವರನ್ನು ಪರಮಾತ್ಮನನ್ನು ನೆರೀರಿ, ಗುರುವನ್ನು ಪೂಜಿಸಿರಿ ಎಂಬುದಾಗಿ ಆದೇಶವನ್ನು ಕೊಡ್ತಾ, ಸಂದೇಶವನ್ನು ಕೊಡ್ತಾ ಈ ಭಾಗದಲ್ಲಿ ಎಲ್ಲ ಕಡೆಗೂ ಸಂಚಾರ ಮಾಡಿ ಭಕ್ತರನ್ನು ಜಾಗೃತಗೊಳಿಸ್ತಾ ಬರ್ತಾರೆ. ಆದ್ದರಿಂದ ನೀವೆಲ್ಲ ಭಕ್ತಾದಿಗಳು ಎಂಥ ಪುಣ್ಯವಂತರು, ಆ ಮಹಾನುಭಾವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ ಎಂಬುದನ್ನು ಹೇಳ್ತಾ, ಇವತ್ತು ನಾವೆಲ್ಲರೂ ಕೂಡ ಭಗವಂತನನ್ನು ಪೂಜೆ ಮಾಡಬೇಕು, ಅವನನ್ನು ಮರೆಯಬಾರದು. ಎಲ್ಲ ಕೆಲವರಿಗೆ ಸಂಶಯ ಬರ್ತಿದೆ, ಅಜ್ಜಾರ್ ಭಗವಂತ ಎಲ್ಲಿದ್ದ, ನೀವೆಲ್ಲ ದೇವರು ದೇವರು ಅಂತ ಹೇಳ್ತೀರಿ, ದೇವರು ಎಲ್ಲಿದ್ದಾನೆ ತೋರಿಸ್ರಿ ನಮಗೆ ಅಂತ ಎಷ್ಟೋ ಜನ ಅವ್ರ ತಲೆ ಒಳಗೆ ಬರ್ತದೆ. ಇದು ಕೆಲವನ್ನ ತೋರಿಸ್ಬೋದು, ಕೆಲವೊಂದು ತೋರ್ಸೋಕ್ಕಾಗಲ್ಲ ಅಂತಂದರೆ ಅವು ಇಲ್ಲ ಅಂತಲ್ಲ. ಉದಾಹರಣೆ ಸುಮ್ಮನೆ ಹಂಗೆ ಹೇಳ್ತೀನಿ, ಗಾಳಿ ಇದೆಯಲ್ಲ, ಇಲ್ಲಿ ಗಾಳಿ ಐತೆ ತಾನೆ, ಗಾಳಿ ತೋರ್ಸೋಕ್ಕಾಗ್ತದ? ಗಾಳಿ ತೋರ್ಸೋಕ್ಕಾಗತ್ತ? ಕಣ್ಣಿಗೆ ಕಾಣಿಸ್ತದ ಅದ ಗಾಳಿ? ಮತ್ತು ಗಾಳಿ ಇಲ್ವಾ? ಐತೆ. ಗಾಳಿ ಕಣ್ಣಿಗೆ ಕಾಣಲ್ಲ, ಆದರೆ ಗಾಳಿ ಎಲ್ಲ ಕಡೆಗೂ ಇದೆ. ಇದನ್ನು ಮಾಡಿದ್ದು ಯಾರು? ಆ ಭಗವಂತ ಮಾಡಿ. ಕಣ್ಣಿಗೆ ಕಾಣದೇ ಇರೋವಂಥವು ಭಾಳಷ್ಟಿದ್ದಾವೆ. ನಿಮ್ಮ ದೇಹದೊಳಗೆ ಮನಸ್ಸಿದೆಯಲ್ಲ, ಆ ಮನಸ್ಸನ್ನು ತೋರ್ಸಕ್ಕೆ ಬರ್ತದ? ಮತ್ತು ಮನಸ್ಸು ಇಲ್ವಾ? ಮನಸ್ಸು ನಮ್ಮೊಳಗೆ ಇದೆ, ನಮ್ಮೊಳಗೆ ಮನಸ್ಸಿದೆ, ನಮ್ಮೊಳಗೆ ಬುದ್ಧಿ ಇದೆ, ಬುದ್ಧಿ ತೋರ್ಸೋಕ್ಕಾಗಲ್ಲ. ನಮ್ಮ ದೇಹದೊಳಗೆ ಮನಸ್ಸಿದೆ, ಮನಸ್ಸು ತೋರ್ಸೋಕ್ಕಾಗಲ್ಲ. ನಮ್ಮ ದೇಹದೊಳಗೆ ಭಾವ ಇದೆ, ನಮ್ಮೊಳಗೆ ಆ ಭಾವವನ್ನು ತೋರ್ಸೋಕ್ಕಾಗಲ್ಲ. ನಮ್ಮ ಮನಸ್ಸಿನಲ್ಲಿ ಪ್ರಾಣ ಇದೆ, ನಮ್ಮ ದೇಹದಲ್ಲಿ ಪ್ರಾಣ ಇದೆ, ಪ್ರಾಣವನ್ನು ತೋರ್ಸೋಕ್ಕಾಗಲ್ಲ. ಯಾರಾದರೂ ಪ್ರಾಣ ನೋಡಿದ್ದೀರಾ? ಪ್ರಾಣ ಇಲ್ವಾ? ನಿಮ್ಮೊಳಗೆ ಐತಿ. ನೀವು ಮನಸ್ಸು ನೋಡಿದ್ದೀರಾ? ಅದು ನಿಮ್ಮೊಳಗೆ ಐತಿ, ಮನಸ್ಸು ತೋರ್ಸೋಕ್ಕಾಗಲ್ಲ. ಬುದ್ಧಿ ಇಲ್ವಾ ನಿಮಗೆ? ಬುದ್ಧಿ ಯಾರೂ ತೋರಿಸಿಲ್ಲ ಇಲ್ಲಿವರೆಗೂ. ತೋರ್ಸೋಕ್ಕಾಗ್ತದ? ಬುದ್ಧಿ ತೋರ್ಸೋಕ್ಕಾಗಲ್ಲ, ಚಿತ್ತ ತೋರ್ಸೋಕ್ಕಾಗಲ್ಲ, ಮನಸ್ಸನ್ನು ತೋರ್ಸೋಕ್ಕಾಗಲ್ಲ, ಸಂಕಲ್ಪವನ್ನು ತೋರ್ಸೋಕ್ಕಾಗಲ್ಲ, ಭಾವವನ್ನು ಪ್ರಾಣವನ್ನು ತೋರ್ಸೋಕ್ಕಾಗಲ್ಲ. ಇಷ್ಟೇ ಅಲ್ಲ, ಆತ್ಮವನ್ನು ತೋರ್ಸೋಕ್ಕಾಗ್ತದ? ತೋರ್ಸೋಕ್ಕಾಗಲ್ಲ. ಆತ್ಮ ನಿಮ್ಮಲ್ಲೇ ಐತೆ, ಆದರೆ ಅದನ್ನು ಯಾರಿಗೂ ತೋರ್ಸೋಕ್ಕಾಗಲ್ಲ. ಹಾಗೆ ಈ ನಮ್ಮೊಳಗೆ ಇರೋದನ್ನೇ ನಾವು ನೋಡೋಕ್ಕಾಗಲ್ಲ. ಇಡೀ ಸೃಷ್ಟಿ ಮಾಡಿರುವ ಆ ಭಗವಂತ ಏನಿದ್ದಾನಲ್ಲ, ಅವನು ಎಲ್ಲ ಕಡೆಗೂ ತುಂಬ್ಯಾನ, ಅವನು ನೋಡುವ ಕಣ್ಣು ಬೇಕು ಅಷ್ಟೇ. ಆದ್ದರಿಂದ ನಾವು ಇದೆಲ್ಲದು ಅವನು ಕೊಟ್ಟ ಭಿಕ್ಷೆಯ ಅನ್ನ. ಇದು ಈ ಪೃಥ್ವಿ ಅನ್ನೋದು ಏನಿದೆಯಲ್ಲ, ಗಾಳಿ, ಪೃಥ್ವಿ, ಬೆಂಕಿ, ನೀರು, ಆಕಾಶ, ಇದೆಲ್ಲದೂ ಕೂಡ ಅವನು ಕೊಟ್ಟ ಒಂದು ಋಣ. ನಮಗೆ ಕೊಟ್ಟಿದ್ದಾನೆ ಆ ಭಗವಂತ. ಈ ಜೀವಿಗಳನ್ನು ಸೃಷ್ಟಿಸಿ ನೀವು ಬದುಕೋ ಸಲುವಾಗಿ ಇದೆಲ್ಲ ನಾನು ಇಟ್ಟೀನಿ, ನೀವು ಅದನ್ನೆಲ್ಲ ಸ್ವೀಕಾರ ಮಾಡಿ ಒಳ್ಳೆ ರೀತಿಯಿಂದ ಜೀವನ ಮಾಡಿ ವಾಪಸ್ ನನ್ನ ಹತ್ರ ಬರ್ರಿ ಅಂತ ಅವನು ನಮಗೆಲ್ಲ ಇಲ್ಲಿ ಕಳಿಸಿದ್ದಾನೆ. ಆದರೆ ಕೆಲವರು ಹೋಗೋಕ್ಕೆ ಇಷ್ಟಪಡ್ತಾರೆ, ಮತ್ತು ಕೆಲವರು ನಾನು ಯಾಕೆ ಬಂದೆ ನಿನ್ನ ಹತ್ರ ಅಂತ ಹಠ ಮಾಡ್ತಾರೆ. ಹೌದಾ? ಅದಕ್ಕೆ ನೋಡಿ ಸ್ವಾಮಿ, ನಾವಿಲ್ಲಿ ಬಂದು ಮದುವೆ ಆಗೋದಕ್ಕೆ ಬೇಡ ಅಂತನ್ನಲ್ಲ, ಮದುವೆ ಆಗ್ರಿ. ಮಕ್ಕಳು, ಮದುವೆ, ಆಸ್ತಿ, ಅಧಿಕಾರ, ಅಂತಸ್ತು ಎಲ್ಲದನ್ನೂ ಅನುಭವಿಸಿರಿ. ಆದರೆ ನಿಮ್ಮ ಮನಸ್ಸಿನೊಳಗೆ ಸದಾ ಒಂದರ ಬಗ್ಗೆ ತುಡಿತ ಇರಲಿ. ಆ ತುಡಿತ ಯಾವುದು ಅಂತಂದರೆ, ಇದೆಲ್ಲದೂ ಕೂಡ ನಾನು ಅನುಭವಿಸುತ್ತಿರುವ, ಸಂತೋಷ ಪಡುತ್ತಿರುವ ಇದೆಲ್ಲದೂ ಕೂಡ ಆ ಭಗವಂತನಿಂದ ಆಗಿದ್ದು, ಅವನಿಗೆ ನಾನು ಸದಾ ಋಣಿಯಾಗಿದ್ದೇನೆ ಎನ್ನುವ ಭಾವ ಇದ್ದರೆ ಸಾಕು. ಏ ಭಗವಂತ, ನಿನಗೆ ಸದಾ ಕಾಲ ನಾನು ಋಣಿಯಾಗಿದ್ದೇನೆ ಎನ್ನುವುದನ್ನು ಮರೆಯದೆ ನೀನು ನಿನ್ನ ಸಂಪತ್ತನ್ನು ಉಪಭೋಗಿಸು, ನಿನ್ನ ಅಧಿಕಾರವನ್ನು ಅನುಭವಿಸು, ತಪ್ಪಲ್ಲ. ಆದ್ದರಿಂದ ಶರಣರು ನಿನ್ನ ಕಾಯಕವನ್ನು ಮಾಡ್ತಾನೆ,
ಧರ್ಮದಿಂದ ನಡೆಯಪ್ಪ, ಕಾಯಕವನ್ನು ಮಾಡು, ದಾಸೋಹ ಮಾಡು. ಆ ಮೂಲಕ ನಿನ್ನ ತನುವನ್ನು, ನಿನ್ನ ಮನವನ್ನು, ನಿನ್ನ ಭಾವವನ್ನು ಪವಿತ್ರಗೊಳಿಸಿಕೋ. ಈಗಾದಾಗ ಮಾತ್ರ ನಿನ್ನ ಮನುಷ್ಯ ಜನ್ಮ ಸಾರ್ಥಕವಾಗುತ್ತೆ ಅಂತೇಳಿ ಆ ಎಲ್ಲ ಮಹಾನುಭಾವರು ನಮಗೆ ಹೇಳಿರ್ತಕ್ಕಂಥದ್ದು. ರುದ್ರತಾತವರು ಕೂಡ ಅದನ್ನೇ ಹೇಳಿದ್ದು. ನೋಡಿ, ಯಾರಿಗೆ ಒಬ್ಬರಿಗೆ ಏನು 50 ಶಾಸ್ತ್ರಿಗಳು ಹೇಳ್ತಾ ಇದ್ದರು, ಬೆಳ್ಳಿಯ ನಾಣ್ಯಗಳನ್ನು ಕೊಟ್ಟು ಕಳಿಸಿದರು ಅಂತ. ಬಳ್ಳಾರಿ ವೀರಶೈವ ವಿದ್ಯಾವರ್ಧಕ ಸಂಘಕ್ಕೆ ಹಾನ್ಗಲ್ ಕುಮಾರ ಮಹಾಸ್ವಾಮಿಗಳಲ್ಲಿ ದಯಮಾಡಿಸಿದಾಗ ಅವರ ಹತ್ರ ಹೋಗಿ 200 ಬೆಳ್ಳಿಯ ನಾಣ್ಯಗಳನ್ನು ಅವರ ಹಸ್ತದಲ್ಲಿ ಕೊಟ್ಟು, ನಂದು ಕೂಡ ಈ ಒಂದು ವಿದ್ಯಾವರ್ಧಕ ಸಂಘಕ್ಕೆ ಗುರುಗಳೇ ಸಲ್ಲಲಿ ಅಂತಕೊಂಡು ಹೇಳಿ ಕೊಟ್ಟು ಬಂದರು ಅವರು. ನೋಡಿ, ಒಬ್ಬ ಜಂಗಮ ಮೂರ್ತಿ ರುದ್ರತಾತನವರು ಈ ಮಠದಲ್ಲಿ ಬಂದ ಆದಾಯ, ಭಕ್ತರು ಕೊಟ್ಟಂಥ ಕಾಣಿಕೆ, ಅದೆಲ್ಲದನ್ನೂ ಕೂಡಿಟ್ಟುಕೊಂಡು ಅವರೇನು ಮಾಡಿದರು? ಅವರು ನನ್ನ ಸಮಾಜದ ಮಕ್ಕಳು ಕಲಿಯುವ ಒಂದು ಶಿಕ್ಷಣ ಸಂಸ್ಥೆಗೆ ಅದು ಸಲ್ಲಲಿ, ನನ್ನ ಭಕ್ತರ ಮಕ್ಕಳು ಕಲಿಯೋ ಸಂಸ್ಥೆಗೆ ಮುಟ್ಲಿ ಅಂತ ನೀವು ಕೊಟ್ಟದ್ದನ್ನು ಅಲ್ಲಿ ಕೊಟ್ಟು ಬಂದರು. ಇದು ಮಹಾತ್ಮರ ಲಕ್ಷಣ. ಇದು ಅವರು ಅದನ್ನೇನು ಮಹಾ ದೊಡ್ಡದಾಗಿ ಬಳಸ್ಕೊಳ್ಳಿಲ್ಲ. ನೀವು ಕೊಟ್ಟದ್ದನ್ನು ನಿಮ್ಮ ಮಕ್ಕಳು ಕಲೀಲಿ ಅಂತ ಅಲ್ಲಿ ಹೋಗಿ ಕೊಟ್ಟು ಬಂದರು. ಆ ಸಂಸ್ಥೆ ಕಟ್ಟ್ರಿ ಅಂಥೇಳಿ. ಇಂಥ ಮಹಾನುಭಾವರವರು ರುದ್ರ ಮಹಾಸ್ವಾಮಿಗಳವರು, ತಪಸ್ವಿಗಳು, ಆಚಾರವಂತರವರು. ಗೊತ್ತಾಯ್ತಾ? ಅವರು ನುಡಿದದ್ದು, ಅವರು ನೋಡಿದ್ದು, ಅವರು ಮುಟ್ಟಿದ್ದು ಎಲ್ಲದೂ ಕೂಡ ಪಾವನವಾಗ್ತಾ ಇತ್ತು. ಯಾಕಂದರೆ ಅವರ ಲಿಂಗ ಪೂಜಾ ನಿಷ್ಠೆ, ತಪಸ್ಸು, ಸದಾಕಾಲ ಮಂತ್ರ ಪಠಣದಿಂದ ನಾಲಿಗೆ ಪವಿತ್ರವಾಗಿತ್ತು, ಜಪ ಮಾಡುವುದರಿಂದ ಅವರ ಹಸ್ತ ಪವಿತ್ರವಾಗಿತ್ತು. ಹಾಗೆ ಲಿಂಗವನ್ನು ನೋಡುವುದರ ಮುಖಾಂತರ ಅವರ ಕಣ್ಣುಗಳು ಪವಿತ್ರವಾಗಿದ್ದು. ಹೀಗಾಗಿ ಭಕ್ತರನ್ನು ನೋಡಿದರೆ ಪಾವನ, ಮುಟ್ಟಿದರೆ ಪಾವನ. ಇಂತಹ ಪರಮ ಪವಿತ್ರರು ರುದ್ರಮುನಿ ಸ್ವಾಮಿಗಳವರು. ಆ ಕಾರಣದಿಂದ ಅವರು ಈ ಸ್ಥಾನದಲ್ಲಿ ಇದ್ದು ತಪಸ್ಸನ್ನು ಮಾಡಿ ಈ ಭಾಗವನ್ನೇ ಪಾವನಗೊಳಿಸಿ ಹೋದಂಥ ಮಹಾನುಭಾವರು ಆ ರುದ್ರಮುನಿ ಸ್ವಾಮಿಗಳವರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮಠಗಳ ಪರಂಪರೆಯಲ್ಲಿ ಇದೆಲ್ಲ ಆಯಾ ಭಾಗದಲ್ಲಿದ್ದಂಥ ಎಲ್ಲ ಮಹಾನುಭಾವರು, ತಪಸ್ವಿಗಳು ಈ ಕೆಲಸವನ್ನು ಮಾಡಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಲ್ವಿ ತಾತನವರು ಕೂಡ, ಹಾಲ್ವಿ ಮಠ ಏನು ಗುಡ್ಡದ ಮೇಲೆ ಇದೆ. ನಾವು ಹೋಗಿದ್ದು ಕಲ್ಲಿನ ಮಠ, ಅದು ಪೂರ್ತಿ ಬೇಸಿಗೆಯಲ್ಲಿ ಜಾತ್ರೆ ಇತ್ತು. ಅವ್ರ ಮಠಕ್ಕೆ ಹೋದೆವು, ಭಾಳ ಕಷ್ಟ ಆಯಿತು. ನಾವು ಇಂಥ ಬಿಸಿಲು ಕಂಡವರಲ್ಲ, ಗೊತ್ತಾಯ್ತಾ? ಆವಾಗ ಹೋಗಿ ಗವಿಗಳ ಪೂಜಾದ ಕೋಡೆ ಒಳಗೆ ಕುಂದಿರಿಸಿದ್ರು ಇವರೇ ನಮ್ಮ ಹಾಲ್ವಿ ಸ್ವಾಮಿಗಳು. ಈಗ ಒಂದು 20-30 ವರ್ಷದ ಕೆಳಗೆ. ಆವಾಗ ನಮಗೆ ಇಂಥ ಅನುಭವ ಆಯಿತು ಅಂತಂದರೆ, ಹಿಂದಕ್ಕೆಲ್ಲ ಪಂಚಾಗ್ನಿಗಳ ಮಧ್ಯದಲ್ಲಿ ಕುಂತು ತಪಸ್ಸು ಮಾಡ್ತಿದ್ರು ಋಷಿಗಳು ಅಂತ ಕೇಳಿದ್ದು. ಪಂಚಾಗ್ನಿ ಎಲ್ಲ ಆ ಋಷಿಗಳು ತಂದು ಕುಂದಿರಿಸಿದ್ರೆ ಅಲ್ಲಿ ಅಗ್ನಿನೇ ಬೇಕಾಗಿಲ್ಲ, ಅಷ್ಟು ಝಳ. ಅಂದರೆ ಮಹಾತ್ಮರು ಅಂಥ ಗವಿ ಒಳಗೆ ಕುಂತವ ತಪಸ್ಸು ಮಾಡ್ತಿದ್ರಲ್ರಿ, ಅದನ್ನು ಹೇಳ್ರಿ ನೀವು. ಸಾಮಾನ್ಯ ಅಲ್ಲ. ಆ ಮಹಾನುಭಾವರು ಯಾವ ರೀತಿಯಾದಂಥ ಶಕ್ತಿ ಸಂಪಾದನೆ ಮಾಡಿದ್ರು ಅದನ್ನು ಅಂತ. ಅದಕ್ಕೆ ಇಂಥ ಹಾಲ್ವಿ ತಾತನವರು ಈ ಭಾಗದಲ್ಲಿ ಭಾಳ ಪ್ರಸಿದ್ಧರಾಗಿ ಹೋಗ್ಯಾರ. ಅದೇ ಪರಂಪರೆಯ ಸ್ವಾಮಿಗಳವರು ಇವರು ಕೂಡ. ಇದನ್ನು ಹೇಳ್ತಾ, ಇತ್ತೀಚೆಗೆ ನಮ್ಮ ಅಜ್ಜವರ ಹಿಂದಿನ ಚನ್ನಬಸವ ತಾತನವರು ಈ ಭಾಗದಲ್ಲಿ ಭಾಳ ದೊಡ್ಡ ತಪಸ್ವಿಗಳಾಗಿ ಹೋಗಿದ್ದಾರೆ. ಈಗಿರುವ ನಮ್ಮ ಶ್ರೀಗಳವರು ಕೂಡ ಭಾಳ ಪೂಜಾನಿಷ್ಠರು. ಅದನ್ನೆಲ್ಲ ನಾವಿಲ್ಲಿ ಹೇಳಿ ಭಾಳ ಖುಷಿ ಆಗ್ತಿದೆ. ಈಗಿರುವ ನಿಮ್ಮ ಸ್ವಾಮಿಗಳು, ಹಿಂದಿನ ಸ್ವಾಮಿಗಳು ವಿರೂಪಾಕ್ಷ ಸ್ವಾಮಿಗಳು, ಅವರು ನಮಗೆ ಭಾಳ ಸರಿ ಇಲ್ಲಿ ಕರ್ಸ್ಯಾರ, ಭಾಳ ಸರಿ ಕರ್ಸ್ಯಾರ. ನಮ್ಮ ಹಿಂದಿನ ಜಗದ್ಗುರುಗಳು ಅಂತಂದ್ರೆ ಅವ್ರಿಗೆ ಪಂಚಪ್ರಾಣ. ನಾವು ಭೇಟಿಯಾದರೆ 1 ತಾಸು ನಮ್ಮ ಗುರುಗಳ ಬಗ್ಗೆ ಹೇಳಲಾರ್ದೇ ಅವ್ರು ನಮ್ಮನ್ನು ಕಳಿಸ್ತಿರ್ಲಿಲ್ಲ. ಅದನ್ನು ಹೇಳಿ ಆಮೇಲೆ ನಮ್ಮನ್ನು ಭಾಳ ಸರಿ ಕರೆಸಿದ್ರು ನಮ್ಮ ಗುರುಗಳು ಲಿಂಗೈಕ್ಯರಾದ ಮೇಲೆ. ವಿರೂಪಾಕ್ಷ ಸ್ವಾಮಿಗಳು ಕೂಡ ಕರೆಸಿದರು ಆ ನಂತರ ಬಂದಂಥ ಶ್ರೀಗಳವರು. ಈಗಿರುವ ಸ್ವಾಮಿಗಳು, ನಿಮ್ಮ ಸ್ವಾಮಿಗಳು ಇದ್ದಾರಲ್ಲ, ಇವರು ಎಷ್ಟು ಯೂನಿವರ್ಸಿಟಿನಲ್ಲಿ ಎಷ್ಟು ಬಂಗಾರದ ಪದಕ ಅವ್ರು ತೊಗೊಂಡಿರೋದು
3 ಬಂಗಾರದ ಪದಕ ತಗೊಂಡಾರ. 3 ಬಂಗಾರ. ಆರೋಗ್ಯವಂತರಾಗಿದ್ದಾರೆ, ಸದೃಢವಾಗಿದ್ದಾರೆ, ಭಾಳ ಎತ್ತರವಾಗಿದ್ದಾರೆ, 3 ಸುವರ್ಣ ಪದಕ ಗಳಿಸಿದ್ದಾರೆ, ಚೆನ್ನಾಗಿ ಓದಿದ್ದಾರೆ. ಇಂಥ ಸ್ವಾಮಿಗಳಿಗೆ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗ್ಬೋದಾಗಿತ್ತು, ಬಂದು ನಿಮ್ಮ ಮಠಕ್ಕೆ ಸ್ವಾಮಿಗಳಾಗ್ಯಾರ. ಅಂದ್ರೆ ನೀವು ಎಂಥ ಪುಣ್ಯವಂತರು ವಿಚಾರ ಮಾಡಿ ಇಂಥವರು ನಿಮ್ಮ ಮಠಕ್ಕೆ ಬಂದಾರ. ಒಳ್ಳೆ ಸಾಹಿತಿಗಳಿದ್ದಾರೆ ಅಂತೇಳಿ ಚೆನ್ನಾಗಿ ಬರೀತಾರಂತೆ, ಗೊತ್ತಾಯ್ತಾ? ನಮ್ಮ ಇಲ್ಲಿದ್ದಾರಲ್ಲ ಮುರುಗೇಂದ್ರ ಸ್ವಾಮಿಗಳು ಮುನವಳ್ಳಿ ಮತ್ತು ವಿರೂಪಾಕ್ಷ ಸ್ವಾಮಿಗಳು, ಇವರಿಬ್ಬರು ಕೂಡ್ಕೊಂಡು ಇಂಥ ಸ್ವಾಮಿಗಳನ್ನ ತೊಗೊಂಬಂದು ಕೊಟ್ಟುಬಿಟ್ರಲ್ಲಪ್ಪ ನಿಮಗೆ, ಎಂಥ ಭಾಗ್ಯವಂತರು. ನಾನು ನೋಡ್ತೀನಿ, ಹೋದ ವರ್ಷ ಬಂದಿದ್ದು ಇನ್ನೂ ಪೂರ್ತಿ ಆಗಿಲ್ಲ, 1 ವರ್ಷ ಬರೋದ್ರೊಳಗೆ ಒಂದು ಕಟ್ಟಡ ಕಟ್ಟ್ಯಾರ. ಅದಕ್ಕಿಂತ ಮೊದಲು ಬಂದೀನಿ, ಅವಾಗೊಂದೇನೋ ಕೆಲಸ ಮಾಡಿದ್ದು. ಎಷ್ಟು ಚಂದ ಕಟ್ಸ್ಯಾರ, ಮಠ ಚಂದ ಕಟ್ಸಕತ್ಯಾರ, ಮಠವನ್ನು ಅಭಿವೃದ್ಧಿಗೊಳಿಸ್ತಾ ಇದ್ದಾರ. ಈ ಕಾಂಪೌಂಡ್ ನೋಡಿ ನಮಗೆ ದಿಕ್ಕು ತಪ್ಪಿ ಹೋಯಿತು, ಅಷ್ಟು ಚೆನ್ನಾಗಿ ಕಾಂಪೌಂಡ್ ಹಾಕ್ಸಿದ್ದಾರೆ, ಗೊತ್ತಾ? ಹಿಂದೆ ಹೂವಿನ ಗಿಡಗಳು ಎಷ್ಟು ಚಂದ ಹಚ್ಚಾರ, ಗೋವುಗಳನ್ನು ಸಾಕಿದ್ದಾರೆ. ಸಾಮಾನ್ಯ ಅಲ್ಲ, ಒಬ್ಬ ರೈತ ಇವತ್ತು ಗೋವು ಕಟ್ಟೋದು ಕಷ್ಟ ಆಗಿದೆ. ನೀವೆಲ್ಲ ಹಸುಗಳನ್ನು ಕಟ್ಟೋದು ರೈತರು ಕಟ್ತಾ ಇಲ್ಲ, ಆದರೆ ಒಬ್ಬ ಸ್ವಾಮಿ ಆಕಳುಗಳನ್ನು ಎಲ್ಲ ಕಟ್ಟಿ ಆಕಳ ಸಾಕ್ತಾ ಇದ್ದಾರೆ ಅಂದರೆ ಏನು ಸಣ್ಣ ವಿಚಾರ ಅಲ್ಲ. ಅದಕ್ಕೆ ಎಲ್ಲ ಕಡೆಗೂ ಲಕ್ಷ್ಯ ಕೊಟ್ಟು ಮಠದ ಜೀರ್ಣೋದ್ಧಾರವನ್ನು ಇನ್ನೂ ನಮ್ಮ ಹಂಪನಗೌಡರು ಹೇಳಿದರು. ಭಾಳ ಚೆನ್ನಾಗಿ ಈ ಸ್ವಾಮಿಗಳು ಬಂದ ಮೇಲೆ ಒಳ್ಳೆ ಬದಲಾವಣೆ ಆಗ್ತಾ ಇದೆ ಅನ್ನೋ ಮಾತನ್ನು ಶಾಸಕರೇ ಹೇಳಿದ್ದಾರೆ. ಆದ್ದರಿಂದ ಅಂಥ ಶ್ರೀಗಳವರು ಸಾತ್ವಿಕರು, ಸಜ್ಜನರು ಇಷ್ಟೆಲ್ಲ ಇದ್ದರು, ವಿನಯ ಇದೆ, ಸಜ್ಜನಿಕೆ ಇದೆ. ಇಂಥ ಶ್ರೀಗಳು ಪಡೆದಂಥ ನೀವೆಲ್ಲ ಈ ಭಾಗದ ಭಕ್ತರು, ಪುಣ್ಯವಂತರು ಅಂತ ಹೇಳ್ತಾ, ಭಕ್ತಾದಿಗಳು ಯಾವಾಗಲೂ ದೇವರನ್ನು ಮರಿಬೇಡ್ರಿ, ಭಕ್ತಿಯನ್ನು ಮರಿಬೇಡ್ರಿ. ಗುರುಲಿಂಗ ಜಂಗಮದ ಬಗ್ಗೆ ಅಪಾರವಾದ ನಂಬಿಕೆ, ವಿಶ್ವಾಸ, ಗುರುಭಕ್ತಿ ಇರಲಿ, ಲಿಂಗಭಕ್ತಿ ಇರಲಿ ಎಂಬುದಾಗಿ ನಿಮಗೆಲ್ಲರಿಗೂ ಕೂಡ ಹೇಳ್ತಾ, ಈ ಮಠದ ಪರಂಪರೆಗೆ ನೀವು ಯಾವಾಗಲೂ ಶರಣಾಗತರಾಗಿ ನಡ್ಕೊಳ್ಳಿ. ನಿಮ್ಮ ಬದುಕಿಗೆ ಒಂದು ಸಾರ್ಥಕವಾದ ನೆಲೆ, ಕಲೆ ಎಲ್ಲದೂ ಕೂಡ ಸಿಗ್ತದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮಾನ್ಯ ನಮ್ಮ ಹಂಪನಗೌಡರು ಬಾದರ್ ಅವರಿಗೆ ಮತ್ತು ಭಕ್ತಾದಿಗಳಾದ ತಮಗೆ ಎಲ್ಲರಿಗೂ ಆ ಭಗವಂತನ ಕೃಪೆ ಇರಲಿ ಅಂತ ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ಮಂಗಲವನ್ನು ಹೇಳ್ತಾರೆ.